ಸರಿಗೆ ಎಷ್ಟೊತ್ತಿ ಬಾಡಿ ಸರ್ ನಾವು ಬೆಳಗ್ಗೆ 10 ಗಂಟೆಗೆ ಕಾರ್ಯಾಚರಣೆಗೆ ಇಳಿದ್ವಿ. ತಹಸೀಲ್ದಾರ್ರಿಗೆ ಹೇಳಿದ್ರು ಮೇಡಮ್ ಇವತ್ತು ಹುಡುಕ್ತೀವಿ ಸಹಕಾರ ನಿಮ್ಮಿಂದ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ನಿಮ್ಮ ಆದೇಶದ ಮೇಲೆ ಇವತ್ತು ತಗೊಂಡು ಬರ್ತೀವಿ ಅಂತ ಅವ್ರಿಗೆ ನಮ್ಮ ಡಿಸ್ಟ್ರಿಕ್ಟ್ ಫಾರ್ ಆಫೀಸರ್ಗೂ ಹೇಳಿದೆ. ಮತ್ತು ನಾನು ಯಾಕೆಂದರೆ 39 ವರ್ಷ ಸರ್ವಿಸ್ ಮಾಡಿದ್ದೀನಿ ಈ ಫೈರ್ ಸರ್ವಿಸಲ್ಲಿ. ಇಂಥವು ಸಾವಿರಾರು ಹೆಣ್ಣುಗಳನ್ನ ನಾನು ತೆಗೆದಿದ್ದೀನಿ. ಮತ್ತು ತೆಗೆದ್ರೂ ಸಹ ನನಗೆ ಇಲಾಖೆ ಕಡೆಯಿಂದ ಒಳ್ಳೊಳ್ಳೆ ಗೌರವ ಸಿಕ್ಕಿದೆ, ಮುಖ್ಯಮಂತ್ರಿ ಪದಕ್ಕೆ ಸಿಕ್ಕಿದೆ, ಈಗ ರಾಷ್ಟ್ರಪತಿ ಪದಕ್ಕೆ ನನಗೆ ಕಳಿಸಿದ್ದಾರೆ ಡೆಲ್ಲಿಗೆ. ಅದು ಮೋಸ್ಟ್ಲಿ ಆಗ್ಬೋದು ಅಂತ ಇದ್ದೀನಿ. ಬಟ್ ಅದಕ್ಕೆ ಸಿಗುತ್ತೆ ಅಂತ ನಾವು ಮಾಡ್ತಾ ಇಲ್ಲ. ನಮ್ಮ ಇಲಾಖೆಯವರು ನಮಗೆ ಅನ್ನ ಕೊಟ್ಟಿದ್ದಾರೆ, ಅದನ್ನು ನಮ್ಮ ಮಕ್ಕಳು ಮರಿ ನಾವೆಲ್ಲ ಒಳ್ಳೊಳ್ಳೆ ಇದನ್ನು ಈ ಡಿಪಾರ್ಟ್ಮೆಂಟಿಂದ ಸಂಬಳದಿಂದ ಒಳ್ಳೊಳ್ಳೆ ಸ್ಟೂಡೆಂಟ್ ಮಾಡಿಸಿ ಒಳ್ಳೊಳ್ಳೆ ಕೆಲಸಕ್ಕೆ ಕಳಿಸಿದ್ದೀವಿ. ಅದಕ್ಕೋಸ್ಕರ ನಾವು ಸೇವೆ ಮಾಡ್ತಾಯಿದ್ದೀವಿ. ನಾವು ಯಾವುದಕ್ಕೂ ಹಿಂಜರಿಯಲ್ಲ. ಯಾಕೆಂದರೆ ಈ ಭದ್ರಾ ನದಿ ನೋಡಿದಿರಲ್ಲ, ಇದು ಎಷ್ಟು ಅಪಾಯಕಾರಿ. ಆದರೂ ನಮ್ಮ ಪ್ರಾಣ ಇದಕ್ಕಿಟ್ಟು ನಾವು ನಮ್ಮ ಮೂಡಿಗೆರೆ ಫೈರ್ ಸರ್ವಿಸು ಮತ್ತು ನಮ್ಮ ಚಿಕ್ಕಮಗಳೂರು ಫೈರ್ ಸರ್ವಿಸು ಮತ್ತು ನಮ್ಮ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿಗಳು ಅವ್ರ ಸಮ್ಮುಖದಲ್ಲಿ ಇವತ್ತು ಈ ಒಂದು ಬಾಡಿನ ತಿಕ್ಕೊಂಬಂದಿದ್ದೀವಿ. ಈ ಸಾರ್ವಜನಿಕರು ನಮಗೊಂದು ಒಳ್ಳೆ ಪ್ರಶಂಸೆ ನೀಡಿದ್ರೆ ಅಷ್ಟೇ ಸಾಕು ನಾವು ಕೆಲಸ ಮಾಡೋದು. ಯಾಕೆಂದರೆ ಸಾರ್ವಜನಿಕರು ಟ್ಯಾಕ್ಸಲ್ಲಿ ನಾವು ಸಂಬಳ ತಿಂತಾರದು. ಅವರಿಗೆ ಇವತ್ತು ನಾವು ಇದನ್ನು ಅವ್ರ ಗೋಳು ಏನಿತ್ತು ಅದನ್ನು ನಾವು ನಿವಾರಣೆ ಮಾಡಿದ್ದೀವಿ. ಅವ್ರ ಮನೆಯವ್ರಿಗೂ ಸಹ ನಾವು ಇವತ್ತು ಮಕ ನೋಡಾಗೆ ನಾವು ಬಾಡಿ ತಿಕ್ಕೊಟ್ಟಿದ್ದೀವಿ. ಧನ್ಯವಾದ ಹೇಳಿದ್ರೆ ಸಾಕು ನಮ್ಮ ಇಲಾಖೆ. ಸರಿಗ ಬಿದ್ದ ಜಾಗದಿಂದ ಎಷ್ಟು ದೂರಕ್ಕೆ? ಒಂದು 100 ಮೀಟರ್ ದೂರದಲ್ಲಿದ್ದ. ಯಾಕೆಂದ್ರೆ ನಾನು ಮೊನ್ನೆನೇ ಈಗ 3 ದಿನದಿಂದ ಮುಂಚೆಲೆ ಗೊತ್ತಿತ್ತು ಇದು ಮಳೆ ಬಿಟ್ಟರೆ ಕಮ್ಮಿ ಆದರೆ ಈ ಗಿಡಗಳಿಗೆ ಸಿಗಾಕೊಂಡಿರ್ತಾನೆ ಅಂತ ನನಗೆ ಅನುಭವ ಇದೆ, ನಾನು ಮಾಡಿ ಅದರಿಂದ ಗೊತ್ತಿದ್ದು. ಅದೇ ಇವತ್ತು ನಾನು ಅದೇ ಪ್ಲೇಸಿಗೆ ಹೋದೆ. ಅಲ್ಲಿಂದ 100 ಮೀಟರ್ ಇಲ್ಲಿಂದ ಎಲ್ಲ ಹುಡ್ಕೊಂಡು ಅವನು ನಾನು ಏನು ಗೆಸ್ ಮಾಡಿದ್ದು ನಮ್ಮ ಟೀಮ್ ವರ್ಕು ಮತ್ತು ನಮ್ಮ ಇವು ಸ್ಥಳೀಯರು 1-2 ಜನ ನಮಗೆ ತುಂಬ ಸಪೋರ್ಟ್ ಮಾಡಿದ್ರು. ಅವರು ಸಹ ಇದರಿಂದ ನಾವು ಇಲ್ಲಿಲ್ಲೇ ಇಂತಿಂಥವಲ್ಲೇ ಬೋಟ್ ಹೋಗ್ಬೋದು ಅಂತ ಹೇಳಿರೋ. ಪಾಪ ಅವರು ನಮಗೆ ತೋರಿಸಿರು ಈ ಥರ ಇದೆ ಸರ್ ಅಂತ. ಅವ್ರ ಸಹಕಾರನೂ ನನಗೆ ಮುಖ್ಯ ಆಗಿತ್ತು. ಯಾಕೆಂದರೆ ಈ ಭದ್ರಾ ನದಿಲಿ ಇದೆ ಫಸ್ಟ್ ಅಲ್ಲ, ಈ ರೂಟಲ್ಲಿ ಕಳಸ ರೂಟಲ್ಲಿ ಮಾಡಿರೋದು. ಕಳಸ ಇದು ಬ್ರಿಡ್ಜಿಂದ ಕೆಳಗಡೆ ಮಾಡಿದ್ದೀವಿ, ಮೇಲ್ಗಡೆ ನಾವು ಅಂಬು ತೀರ್ಥಲ್ಲೆಲ್ಲ ಮಾಡಿದ್ದೀವಿ. ಈ ರೂಟ್ ಮಾಡಿರಲಿಲ್ಲ. ಈ ರೂಟಲ್ಲಿ ನನಗೆ ಬಾಂಡೆಗಳು ಎಲ್ಲೆಲ್ಲಿರ್ತವೆ, ನಮ್ಮ ಬೋಟಿಗೆ ಏನಾದ್ರು ಎಫೆಕ್ಟ್ ಆಗಬಾರ್ದು ಅಂತ ನಾನು ಸ್ಥಳೀಯರು ಕರ್ಕೊಂಡೋದೆ. ಅವರು ಒಳ್ಳೆ ಮಾರ್ಗದರ್ಶನ ನೀಡಿದರು ಸ್ಥಳೀಯರು. ಅವ್ರು ಯಾರ ಹೆಸರು? ಅವರು ರಾಕೇಶ್ ಪ್ರಜ್ವಲ್ ಅಂದ್ರೆ ಒಳ್ಳೆ ಸಹಕಾರ ನೀಡಿದರು. ಅವ್ರಿಗೂ ಒಂದು ನಮ್ಮ ಸಾರ್ವಜನಿಕರಿಂದ ಒಳ್ಳೆ ಒಂದು ಪ್ರಶಂಸೆ ನೀಡಿ ಅಂತ ನಾನು ಕೇಳ್ತಾ ಇದ್ದೀನಿ. ನಮ್ಮ ಇಲಾಖೆಗೂ ಒಂದು ಪ್ರಶಂಸೆ ನೀಡಿ ಅಂತ ನಾನು ಕೇಳ್ತೇನೆ. ತಮ್ಮ ಹೆಸರು? ನನ್ನ ಹೆಸರು ಮೂಡಿಗೆರೆ ಅಸಿಸ್ಟೆಂಟ್ ಫೈರ್ ಆಫೀಸರ್ HK ದೇವೇಂದ್ರಪ್ಪ ಅಂತ. ಬಂದ್ಬಿಡಿ ನಿಂತ್ಕೊಳ್ಳಿ.
ಬೇಡ ಅಲ್ಲೇ ಅಲ್ಲೇ ಎಲ್ಲಾಗದು ದಿನ ನಾವು ಹೇಳಿದ ಕೊಡಲಿಲ್ಲ ನೀವು ಹೇಳಿದ್ರಿ ಹೋಗ್ತದೆ ಈಗ ಗುಂಗಿಯಿಂದ ಬರೋದು ನನಗೆ ಮೇಲೆ